ಹೆಲೋ ಎವ್ರಿವನ್. ಸೊ ಮನೆಯಲ್ಲಿ ಸಖತ್ ಬೆಣ್ಣೆ ಇತ್ತು ಸುಮಾರಾಗಿ. ಅದನ್ನು ಸ್ವಲ್ಪ ತುಪ್ಪ ಮಾಡೋಣ ಅಂತ ಹೇಳಿ ನಾನು ತುಪ್ಪ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೆ ಇವತ್ತು ಬೆಳಗ್ಗೆ. ಸೊ ನಾವು ತುಪ್ಪ ಮಾಡೋಕ್ಕೆ ಅಂತಲೇ ಒಂದು ಸಿಲ್ವರ್ ಪಾತ್ರೆ ಸಪ್ರೇಟಾಗಿ ಇಟ್ಟಿದ್ದೀವಿ. ಸೊ ಅದರಲ್ಲಿ ತುಪ್ಪ ಮಾಡ್ಕೋತೀವಿ. ಸೊ ಇವಾಗ ಈ ತುಪ್ಪಕ್ಕೆ ನಾನು ಏನೇನು ಆ್ಯಡ್ ಮಾಡ್ಕೋತೀನಿ ಅಂತಂದರೆ ಯೂಶ್ವಲಿ ಕರಿಬೇವಿನ ಸೊಪ್ಪು ಸ್ವಲ್ಪ, ಒಂದು 2-3 ಎಸಳು ಅಥವಾ ಒಂದು 4-5 ಎಸಳು, ಆಮೇಲೆ ಸ್ವಲ್ಪ ಮೆಂತ್ಯ ಕಾಳು ಹಾಕ್ಕೊತೀನಿ. ಆಮೇಲೆ ನೆಕ್ಸ್ಟು ಸ್ವಲ್ಪ ಉಪ್ಪು ಹಾಕ್ಕೋತೀನಿ. ಕೆಲವೊಬ್ಬರು ಇದಕ್ಕೆ ವೀಳ್ಯದೆಲೆನೂ ಹಾಕ್ಕೋತಾರೆ. ಏನಕ್ಕೆ ಅಂತಂದರೆ ಜಸ್ಟ್ ಇವೆಲ್ಲ ಫ್ಲೇವರಿಗೋಸ್ಕರ. ಆಮೇಲೆ ಬೆಳ್ಳುಳ್ಳಿ, ಅರಶಿನ ಎಲ್ಲ ಹಾಕ್ತಾರೆ. ಬಟ್ ನಾನು ಇಷ್ಟು ಮಾತ್ರನೇ ಹಾಕೋದು. ಸೊ ಇದರಲ್ಲೇ ನನಗೆ ಈ ಫ್ಲೇವರೇ ಇಷ್ಟ ಆಗುತ್ತೆ. ಸೊ ಇದು ತುಪ್ಪ ಕಾದಿದೆ ಅಂತ ಗೊತ್ತಾಗೋಕ್ಕೆ ಒಂದು ಡ್ರಾಪು ನೀರು ಹಾಕಿ ನೋಡಿದಾಗ, ಬಿಸಿ ಎಣ್ಣೆಗೆ ನೀರು ಹಾಕಿದಾಗ ಯಾವ ಥರ ಸೌಂಡ್ ಬರುತ್ತೋ ಆ ಥರ ಸೌಂಡ್ ಬರುತ್ತೆ. ಸೊ ಆವಾಗ ತುಪ್ಪ ಆಗಿದೆ ಅಂತ ಗೊತ್ತಾಗುತ್ತೆ. ಸೊ ಇದನ್ನು ಒಂದು ಸ್ಟೀಲ್ ಸ್ಟ್ರೈನರಲ್ಲಿ ಸ್ಟ್ರೈನ್ ಮಾಡಿಕೊಂಡು ಒಂದು ಸ್ಟೀಲ್ ಬಾಕ್ಸಿಗೆ ಹಾಕಿ ಇಟ್ಕೋತಾ ಇದ್ದೀನಿ. ಇದಕ್ಕೆ ಏನಕ್ಕೆ ಸ್ಟ್ರೈನ್ ಮಾಡ್ಕೋತಾ ಇದ್ದೀನಿ ಅಂತಂದರೆ ಉಪ್ಪು ಮೆಂತ್ಯ ಎಲ್ಲ ಹಾಕಿರ್ತೀನಲ್ಲ, ಸೊಪ್ಪು ಎಲ್ಲ. ಸೊ ಅದಕ್ಕೇ ಇದು ಸ್ವಲ್ಪ ಬಿಸಿ ಇದ್ದಂಗೆ ಸ್ಟ್ರೈನ್ ಮಾಡ್ಕೊಂಡು ಇಟ್ಕೋಬೇಕು. ಇಲ್ಲಪ್ಪ ಅಂತಂದರೆ ಆಮೇಲೆ ಗಟ್ಟಿಯಾಗಿಬಿಡುತ್ತೆ ಇದು ತುಪ್ಪ. ಸೊ ನೋಡಿ, ಸ್ಟ್ರೈನ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಸೊ ಇವಾಗ ಫುಲ್ ಬಿಸಿಯಾಗಿದೆ ತುಪ್ಪ. ಸೊ ಇದಕ್ಕೆ ನೆಕ್ಸ್ಟು ಒಂದು ಲಿಡ್ ಕ್ಲೋಸ್ ಮಾಡಿ ಇಡ್ತೀನಿ. ಸೊ ನೆಕ್ಸ್ಟು ಇದು ಮರಳು ಆಗಿರೋ ತುಪ್ಪ ರೆಡಿ ಆಗುತ್ತೆ. ಸೊ ನಿಮ್ಮ ಮನೇಲಿ ನೀವು ಯಾವ ಥರ ತುಪ್ಪ ಮಾಡ್ತೀರಾ ಅಂತ ಹೇಳಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. Thank you for watching.